ಇಲ್ಲಿ ಮೌನದಿಂದ ನಿಮ್ಮ ಆಲೋಚನೆಗಳಿಗೆ ಮೂಲವಾದ ಮಾತುಗಳನ್ನು ಮೊದಲೇ ನಿಯಂತ್ರಿಸಿದರೆ ಧ್ಯಾನದಲ್ಲಿ ನೀವು ಪ್ರತ್ಯೇಕವಾಗಿ ಆಲೋಚನೆಗಳನ್ನು ನಿಯಂತ್ರಿಸುವ ಅವಶ್ಯಕತೆ ಇರಲ್ಲ. ಯಾಕಂದರೆ ಇಲ್ಲಿ ಆಲೋಚನೆಗಳಿಗೆ ಮೂಲವಾದ ಮಾತನ್ನು ನಾವು ಮೊದಲೇ ಮೌನದಿಂದ ನಿಯಂತ್ರಿಸಿರೋದ್ರಿಂದ. ಆದ್ದರಿಂದನೇ ಧ್ಯಾನದಿಂದ ಪಡೆದ ಶಕ್ತಿಯನ್ನು ನಾವು ಮೌನದಿಂದ ಕೂಡ ನಾವು ಅದ್ಭುತವಾಗಿ ಶಕ್ತಿಯನ್ನು ಪಡೆಯಬಹುದು. ಇನ್ನು ಈ ಶಕ್ತಿಯನ್ನು ಪಡೆಯೋದಕ್ಕೆ ನೀವು ಮೌನವನ್ನು ಯಾವ ವಿಧಾನವಾಗಿ ಪಾಲಿಸಬೇಕು ಅಂದರೆ, ನೀವು ಮಾತನಾಡದೆ ಮೌನವಾಗಿ ಇರಬೇಕು ಅಂತ ಅಂದುಕೊಂಡಾಗ ನೀವು ನಿಮ್ಮ ಬಾಯಿಯಿಂದ ಮಾತುಗಳು ಬರದೆ ನಿಲ್ಲಿಸಿದ ಹಾಗೆ ನಿಮ್ಮ ಗಂಟಲಿಂದಲೂ ಕೂಡ ಸಣ್ಣ ಶಬ್ದವನ್ನು ಬರದೇ ಇರೋ ರೀತಿ ನೋಡ್ಕೊಳ್ಬೇಕು. ಆವಾಗಲೇ ನಿಮ್ಮ ಅಂತರಂಗ ಅನ್ನೋದು ಮೌನವಾಗಿ ಪ್ರಶಾಂತವಾಗಿ ಬದಲಾಗುತ್ತದೆ. ಹೀಗೆ ನಿಮ್ಮ ಅಂತರಂಗ ಮೌನವಾಗಿ ಇದ್ದಾಗ ನೀವು ಧ್ಯಾನದಿಂದ ಯಾವ ವಿಧಾನವಾಗಿ ಶಕ್ತಿಯನ್ನು ಪಡೆಯುತ್ತೀರೋ ಅದೇ ವಿಧಾನವಾಗಿ ಮೌನದಿಂದ ಕೂಡ ಶಕ್ತಿಯನ್ನು ಪಡೆಯುತ್ತೀರಾ. ಸೊ ಸ್ನೇಹಿತರೆ, ನೀವು ಕೂಡ ಸಾಧ್ಯ ಆಗುವಷ್ಟು ಮೌನವಾಗಿ ಇರೋಕ್ಕಾದ್ರೆ ಅದ್ಭುತವಾದ ಶಕ್ತಿಯನ್ನು ಈ ಮೌನದಿಂದ ಪಡ್ಕೊಂಡವರಾಗ್ತೀರಾ. ವಿಶ್ವಶಕ್ತಿಯನ್ನು ನಾವು ಪಡೆಯಬೇಕಂದ್ರೆ ಧ್ಯಾನದಿಂದ ಮಾತ್ರನೇ ನಾವು ಆ ಶಕ್ತಿಯನ್ನು ಪಡೆಯುತ್ತೇವೆ ಅಂತ ಅಂದ್ಕೊಂಡಿರ್ತೀವಿ. ಯಾಕಂದರೆ ಧ್ಯಾನದಲ್ಲಿ ಮಾತ್ರವೇ ನಾವು ಶೂನ್ಯ ಸ್ಥಿತಿಗೆ ಸೇರಿಕೊಂಡು ನಮ್ಮೊಳಗೆ ವಿಶ್ವಶಕ್ತಿ ಬರೋದನ್ನೋದು ನಡೆಯುತ್ತದೆ. ಆದರೆ ಈ ವಿಶ್ವಶಕ್ತಿ ಅನ್ನೋದು ಧ್ಯಾನದಿಂದ ಅಷ್ಟೇ ಅಲ್ಲದೆ ಮೌನದಿಂದ ಕೂಡ ನಾವು ಈ ಶಕ್ತಿಯನ್ನು ಪಡೆಯೋದನ್ನೋದು ನಡೆಯುತ್ತದೆ. ಅದು ಹೇಗೆ ಅಂದರೆ, ನಮಗೆ ಧ್ಯಾನದಲ್ಲಾದರೂ ಮೌನದಲ್ಲಾದರೂ ಶೂನ್ಯ ಸ್ಥಿತಿ ಅನ್ನೋದು ಏರ್ಪಡುತ್ತದೆ. ಆದ್ದರಿಂದ ನಾವು ಮೌನದಲ್ಲೂ ಕೂಡ ವಿಶ್ವಶಕ್ತಿಯನ್ನು ಪಡೆಯುತ್ತೇವೆ. ಹಾಗಿದ್ರೆ ಧ್ಯಾನದಲ್ಲಿ ಪಡೆದ ಹಾಗೆಯೇ ಮೌನದಲ್ಲಿ ವಿಶ್ವಶಕ್ತಿಯನ್ನು ಪಡೆಯಬೇಕಂದ್ರೆ ನಾವು ಮೌನವನ್ನು ಯಾವ ವಿಧಾನವಾಗಿ ಪಾಲಿಸಿದರೆ ಈ ಶಕ್ತಿಯನ್ನು ಪಡೆಯುತ್ತೇವೆ ಅಂತ ಇವಾಗ ತಿಳಿದುಕೊಳ್ಳೋಣ. ಮೊದಲು ನಾವು ಮೌನವನ್ನು ಹೇಗೆ ಪಾಲಿಸಬೇಕು ಅಂತ ತಿಳಿದುಕೊಳ್ಳುವ ಮೊದಲು ಮೌನದಿಂದ ಹೇಗೆ ಶೂನ್ಯ ಸ್ಥಿತಿ ಏರ್ಪಡುತ್ತದೆ ಅಂತ ನಾವು ತಿಳ್ಕೋಬೇಕು. ಹಾಗಿದ್ರೆ ಇಲ್ಲಿ ಧ್ಯಾನ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಿದರೆ ಮೌನ ಅನ್ನೋದು ನಿಮ್ಮ ಮಾತುಗಳನ್ನು ನಿಮ್ಮ ಆಲೋಚನೆಗಳನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಆಲೋಚನೆಗಳನ್ನು ಕಂಟ್ರೋಲ್ ಮಾಡೋಕ್ಕೆ ನಿಮಗೆ ಧ್ಯಾನವು ಎಷ್ಟು ಸಹಾಯ ಮಾಡುತ್ತೋ ಮೌನವೂ ಕೂಡ ನಿಮಗೆ ಅದೇ ವಿಧಾನವಾಗಿ ಸಹಾಯ ಮಾಡುತ್ತೆ. ನೀವು ಮಾತನಾಡುವ ಒಂದು ಮಾತು 100 ಆಲೋಚನೆಗಳನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮೊಳಗೆ ಅದೆಷ್ಟೋ ಭಾವನೆಗಳನ್ನು ಹುಟ್ಟಿಸುತ್ತದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಎಲ್ಲ ಆಲೋಚನೆಗಳಿಗೆ ಮೂಲ ಯಾವುದು ಅಂದರೆ ಅದು ನಿಮ್ಮ ಮಾತುಗಳೇ ಅಂತ ಖಚಿತವಾಗಿ ಹೇಳಬಹುದು. ನೀವು ಮೌನವಾಗಿ ಇದ್ದಾಗ ನಿಮಗೆ ಅವಶ್ಯಕತೆ ಇರುವ ಆಲೋಚನೆಗಳು ಮಾತ್ರವೇ ನಿಮ್ಮಲ್ಲಿ ಬರುತ್ತವೆ. ಅದೇ ನೀವು ಮಾತನಾಡುತ್ತಾ ಇರುವಾಗ ನಿಮ್ಮಲ್ಲಿ ಅನವಶ್ಯಕವಾದ ಆಲೋಚನೆಗಳು ಬೆಳೆದು ಅವಶ್ಯಕತೆ ಇರುವ ಆಲೋಚನೆಗಳಿಗೆ ಸಮಾಧಾನ ಸಿಗದೆ ಹೋಗುತ್ತೆ. ಕೇವಲ ನಿಮ್ಮಲ್ಲಿ ಆಲೋಚನೆಗಳು ಕಡಿಮೆ ಆದಾಗ ಮಾತ್ರವೇ ನೀವು ವಿಶ್ವಶಕ್ತಿಯನ್ನು ಪಡೆಯೋದನ್ನೋದು ನಡೆಯುತ್ತದೆ. ನೀವು ನಿಮ್ಮ ಬಾಯಿಯಿಂದ ಮಾತುಗಳನ್ನು ಕಡಿಮೆ ಮಾಡಿ ಮೌನದಿಂದ ಇದ್ದಾಗ ಮಾತ್ರ ನಿಮ್ಮ ಆಲೋಚನೆಗಳ ಸಂಖ್ಯೆ ಕಡಿಮೆಯಾಗಿ ನಿಮ್ಮ ಅಂತರಂಗದಲ್ಲಿ ಶೂನ್ಯ ಸ್ಥಿತಿ ಅನ್ನೋದು ಏರ್ಪಡುತ್ತದೆ. ಹೀಗೆ ಶೂನ್ಯ ಸ್ಥಿತಿ ಏರ್ಪಟ್ಟಾಗ ಮಾತ್ರವೇ ನೀವು ವಿಶ್ವಶಕ್ತಿಯನ್ನು ಪಡೆಯೋದನ್ನೋದು ನಡೆಯುತ್ತದೆ. ಇಲ್ಲಿ ಧ್ಯಾನ ಅನ್ನೋದು ಆಲೋಚನೆಗಳನ್ನು ಹಿಡಿತದಲ್ಲಿಡುವ ಪ್ರಕ್ರಿಯೆ ಆದರೆ ಮೌನ ಅನ್ನೋದು ಆಲೋಚನೆಗಳಿಗೆ ಮೂಲವಾದ ಮಾತನ್ನು ಹಿಡಿತದಲ್ಲಿಡೋ ಪ್ರಕ್ರಿಯೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.